ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀವಿ ಬ್ಯಾಂಗ್ಳೂರಲ್ಲಿ. ನೋಡೋಣ, ಫಸ್ಟ್ ಇಯರ್ ಬರ್ಡೇ ನನ್ನ ತಂಗಿ ಮಗಳದು. ಸೊ ಅಮ್ಮ ಮನೆ ಹತ್ರದಿಂದನೇ ನಿಯರ್ ಬೈ ಇತ್ತು ಪಾರ್ಟಿ ಹಾಲು. ಹಾಗಾಗಿ ನಾನೇ ಡ್ರೈವ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅಮ್ಮ, ದೊಡ್ಡಮ್ಮ ಹಾಗೆ ಅಕ್ಕನ ಮಗಳು ಕೂಡ ಬಂದಿದ್ದರು. ಸೊ ಎಲ್ಲ ಹೊರಟ್ವಿ. ಇವಾಗ ರೀಸೆಂಟಾಗಿ ಡ್ರೈವಿಂಗ್ ಕಲ್ತಿರೋದ್ರಿಂದ ಸ್ವಲ್ಪ ಬ್ಯಾಂಗ್ಳೂರ್ ಡ್ರೈವಿಂಗ್ ಭಯ, ಬಟ್ ಸ್ಟಿಲ್ ನಿಯರ್ ಬೈ ಇತ್ತಲ್ಲ ಪಾರ್ಟಿ ಹಾಲ್ ಅಂತ ನಾನೇ ಡ್ರೈವ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆಲ್ಮೋಸ್ಟ್ ನಾವು ಹೊರಟಾಗಲೇ ಲೇಟ್ ಆಗೋಗಿತ್ತು. ಬಟ್ ಸ್ಟಿಲ್ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂದರೆ ಎಲ್ಲರಿಗೂ ಟೆನ್ಷನು, ಭಯ ಇದ್ದೇ ಇರುತ್ತೆ. ಎಸ್ಪೆಷಲಿ ನ್ಯೂ ಡ್ರೈವರ್ಸ್ಗಂತೂ ನನಗೂ ಅದೇ ಟೆನ್ಷನಲ್ಲಿ ಓಡಿಸ್ತಿದೆ. ಬಟ್ ಸಮಹೌ ರೀಚ್ ಆದ್ವಿ. ಬಟ್ ಸ್ವಲ್ಪ ಲೇಟಾಗಿ ಮನೆಯಿಂದ ಹೊರಟಿದ್ದು ಲೇಟ್ ಆಯಿತು, ಹಾಗಾಗಿ ರೀಚ್ ಆಗೋಷ್ಟು ಲೇಟ್ ಆಯಿತು. ಹೋದ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು, ರಿಲೇಟಿವ್ಸು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಳಗಡೆ ಹೋದ್ವಿ. ನಾವು ಹೋಗೋಷ್ಟಲ್ಲೇ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು, ಅಷ್ಟು ಲೇಟಾಗಿ ಹೋದ್ವಿ. ಆ್ಯಂಡ್ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಪಾಪು ಹೆಸರು ಚರಿತಾ ಅಂತ ಇಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ ಹೆಸರು? ಆ್ಯಂಡ್ ಪಾಪುಗೆ ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ರು. ಸಮ್ಮರ್ ಆದ್ದರಿಂದ ಸಿಕ್ಕಾಬಟ್ಟೆ ಶೆಕೆ. ಆ್ಯಂಡ್ ಅವಳು ಇರಿಟೇಟ್ ಆಗ್ತಿದ್ಲು ಜನಗಳೆಲ್ಲ ಬಂದು ನೋಡಿ ಮಾತಾಡ್ಸೋದನ್ನೆಲ್ಲ ನೋಡಿ. ಆ್ಯಂಡ್ ನಾವೆಲ್ಲ ಒಂದು ಸ್ವಲ್ಪ ಜನ ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಿದ್ವಿ. ಎಷ್ಟೊಂದು ದಿನಗಳಾಗಿತ್ತು ನಮ್ಮ ರಿಲೇಟಿವ್ಸ್ನೆಲ್ಲ ಮಾತಾಡಿಸಿ. ಹಾಗಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಜಾಯ್ನ್ ಆದರು. ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ನಮ್ಮ ಅಣ್ಣನ ಮಗ ಇವನ ಹೆಸರು ಜನಕ ಅಂತ. ಡಿಫ್ರೆಂಟ್ ಆಗಿದೆ ಅಲ್ವಾ ಹೆಸರು? ಹಾಗೆ ಹೊರಗಡೆ ಬಂದು ಸ್ವಲ್ಪ ಪಿಕ್ಸ್ ತೊಗೊಳ್ಳೋಣ ಅಂತ ತೊಗೋತಿದ್ವಿ. ಲೇಡೀಸ್ ಅಂದಮೇಲೆ ಆಬ್ವಿಯಸ್ಲಿ ರೆಡಿ ಆಗೋದು, ಫೋಟೋಸ್ ತೆಗೆಸ್ಕೊಳ್ಳೋದಿದ್ದೇ ಇರುತ್ತೆ. ಹಾಗೆ ನಾನು ನಮ್ಮ ಅದಕ್ಕೆ ಸೇಮ್ ಕಲರ್ ಕಾಂಬಿನೇಷನ್ ಸ್ಯಾರಿ ಉಟ್ಕೊಂಡಿದ್ವಿ. ಒಬ್ರಿಗೊಬ್ರು ಅಂದ್ಕೊಂಡೇ ಇರಲಿಲ್ಲ. ಇಬ್ಬರು ನೋಡಿ ನಗಾಡ್ತಿದ್ವಿ. ಆ್ಯಂಡ್ ಇವರಿಬ್ರು ಅಂತೂ ಎಲ್ಲಿ ಫ್ಯಾನ್ ಸಿಗುತ್ತೋ ಆ ಪ್ಲೇಸ್ನ ಅಕ್ವೈರ್ ಮಾಡ್ತಿದ್ರು. ಸಮ್ಮರ್ಗಂತೂ ತಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ಸೆಕೆ ಆಗ್ತಿದೆ. ಯಾವ ಮೇಕಪ್ಪು ನಿಲ್ಲಲ್ಲ, ಯಾವ ಹೇರ್ ಸ್ಟೈಲು ನಿಲ್ಲಲ್ಲ, ಹಾಗೋಗಿದೆ. ನನಗಂತೂ ತುಂಬ ಖುಷಿ ಆಯಿತು ಬರ್ಡೇ ಪಾರ್ಟಿ ಅಟೆಂಡ್ ಮಾಡಿದ್ದು. ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನನ್ನ ತಂದೆ ಮನೆ ಸೈಡ್ ಅವ್ರನ್ನ ಮೀಟ್ ಮಾಡಿದ್ದು ಅಥವಾ ಈ ಥರ ಬರ್ಡೇ ಪಾರ್ಟಿ ಆಗಿ ತುಂಬ ದಿನಗಳಾಗೋಗಿತ್ತು. ಹಾಗಾಗಿ ಚೆನ್ನಾಗಿ ಅನಿಸ್ತು. ನಮಗೆಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಥರನೇ ಆಯಿತು ಇದಂತೂ. ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಿದ್ರು. ನಂಗೆ ಈ ಥರದ್ದೆಲ್ಲ ಕೇಳಿ ಇನ್ನೂ ಖುಷಿ ಆಯಿತು. ಆ್ಯಂಡ್ ಫೈನಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಲಾಸ್ಟ್ವರೆಗೂ ಇದ್ದು. ಇಟ್ ವಾಸ್ ಅ ಮೆಮೊರಬಲ್ ಮೂಮೆಂಟ್. ನಮಗಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿವಾನ್.